ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋ ರೆಸಿಪಿ ಬಂದು ಬಾಳೆಕಾಯಿ ತವಾ ಫ್ರೈ. ಇದನ್ನು ಹೇಗೆ ಮಾಡೋದು ಅಂತ ಈಸಿಯಾಗಿರುತ್ತೆ, ತುಂಬ ಟೇಸ್ಟಿ ಮತ್ತು ಹೆಲ್ದಿ ಕೂಡ. ಈ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಲಾಸ್ಟ್ ವೀಕು ಊರಿಗೆ ಹೋಗಿದ್ದಾಗ ನಮ್ಮ ಅತ್ತಿಗೆ ನನಗೆ ಬಾಳೆಕಾಯಿ ಕೊಟ್ಟು ಕಳಿಸಿದ್ರು. ಒಂದು 6-7 ಬಾಳೆಕಾಯಿ ಇತ್ತು. ಅದರಲ್ಲಿ ನಾನು ತವಾ ಫ್ರೈ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು 4 ಬಾಳೆಕಾಯಿನ ತೊಗೊಂಡಿದ್ದೀನಿ. ಇದು ತುಂಬ ಚಿಕ್ಕ ಸೈಜ್ ಇದೆ, ಹಾಗಾಗಿ ನಾನು 4 ತೊಗೊಂಡಿದ್ದೀನಿ. ಇವಾಗ 4 ಬಾಳೆಕಾಯಿಗೆ ಆಗುವಷ್ಟು ತವಾ ಫ್ರೈಗೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಬಾಳೆಕಾಯಿನ ಮೊದಲೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದ್ರದ್ದು ಸಿಪ್ಪೆ ಎಲ್ಲ ತೆಗಿಬೇಕು. ಇದ್ರ ಹಿಂದೆ ಮುಂದೆ ಎಲ್ಲ ನೀಟಾಗಿ ಕಟ್ ಮಾಡಿ ಬಿಸಾಕ್ತಾ ಇದ್ದೀನಿ. ಮತ್ತು ಇನ್ನೊಂದು ವಿಷಯ ಅಂದರೆ, ಬಾಳೆಕಾಯಿ ಮತ್ತು ಬದನೆಕಾಯಿನ ಎರಡು ಒಟ್ಟಿಗೆ ಸಾಂಬಾರು ಮಾಡಬಾರ್ದು ಅಂತ ಹೇಳ್ತಾರೆ. ಅದು ಏನಕ್ಕೆ ಅಂತ ಗೊತ್ತಿಲ್ಲ, ನಮ್ಮ ಸೈಡ್ ಹೇಳ್ತಾರೆ ಬಾಳೆಕಾಯಿ ಮತ್ತು ಬದನೆಕಾಯಿ ಎರಡು ಅಣ್ಣ ತಮ್ಮ ಅಂತೆ. ಹಾಗಾಗಿ ಅದನ್ನು ಎರಡು ಒಟ್ಟಿಗೆ ಸಾಂಬಾರು ಮಾಡಬಾರ್ದು ಅಂತ ಹೇಳ್ತಾರೆ. ಮೊದಲು ನಾವು ಬಾಳೆಕಾಯಿನ ಎಲ್ಲ ಸಿಪ್ಪೆ ತೆಗೆಯೋದಕ್ಕೂ ಮೊದಲು ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಏಕೆಂದರೆ ಬಾಳೆಕಾಯಿ ಕಪ್ಪಾಗತ್ತೆ ನಾವು ಕೈಯೆಲ್ಲ ಬಾಳೆಕಾಯಿ ಹೆಚ್ಚಿದ್ರೆ, ಅದಕ್ಕೋಸ್ಕರ. ಮತ್ತು ಗಮ್ ಥರ ಇರುತ್ತಲ್ಲ, ಅದರಲ್ಲಿ ಅಂಟಿರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಬಾಳೆಕಾಯಿನ ಹೆಚ್ಚ್ತೀನಿ. ನೋಡಿ, ಈ ರೀತಿ ಪೀಲ್ ಮಾಡ್ಕೊಬೇಕು. ತುಂಬ ದೊಡ್ಡದಾಗಿ ಅಂದರೆ ತುಂಬ ರಫಾಗಿ ತೆಗೆಯೋದಕ್ಕೆ ಹೋಗ್ಬಿಡಿ. ಚಿಕ್ಕದಾಗಿ ಎಳೆ ಬರೋ ಥರ ನೀವು ಪೀಲ್ ಮಾಡಿಬಿಡಿ ಸಿಪ್ಪೆನ. ಯಾಕೆಂದರೆ ಇದರಲ್ಲಿ ನಾರಿನಂಶ ತುಂಬ ಇರುತ್ತೆ. ಇದು ಹೆಲ್ತಿಗೆ ತುಂಬ ಒಳ್ಳೆಯದು. ನೀವು ಜಾಸ್ತಿ ಸಿಪ್ಪೆ ತೆಗೆದುಬಿಟ್ರೆ ಅದು ನಾರಿನಂಶ ಎಲ್ಲ ಹೊರಟೋಗುತ್ತೆ. ಹಾಗಾಗಿ ಲೈಟಾಗಿ ಸಿಪ್ಪೆನ ತೆಗೀರಿ. ನೋಡಿ ಈ ರೀತಿ. ಮತ್ತು ಬಾಳೆಕಾಯಿನ ನೀವು ಹೆಚ್ಚಿದ ತಕ್ಷಣವೇ ಇದನ್ನು ನೀರಲ್ಲಿ ಹಾಕಬೇಕು, ಇಲ್ಲಾಂದರೆ ಕಲರ್ ಚೇಂಜ್ ಆಗಿಬಿಡತ್ತೆ. ನೋಡಿ, ನಾನು ಕೈಗೆ ಹಾಕ್ಕೊಂಡಿರೋದ್ರಿಂದ ಇದು ಕಪ್ಪಾಗಿಲ್ಲ ಕೈ. ಇವಾಗ ಬಾಳೆಕಾಯಿನ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ತವಾ ಫ್ರೈ ಮಾಡ್ತಾ ಇರೋದ್ರಿಂದ ಇದನ್ನು ಸ್ಲೈಸಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಬಜ್ಜಿ ಅಥವಾ ಏನಾದರೂ ಪಲ್ಯ ಏನಾದರೂ ಮಾಡೋಂಗಿದ್ರೆ ನೀವು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಬೋದು. ಆದರೆ ನಾನು ಈ ರೀತಿ ನೋಡಿ, ಈ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಬಿಸಿ ನೀರಲ್ಲಿ ಹಾಕ್ತಾಯಿದ್ದೀನಿ ನಾನು, ಯಾಕೆಂದರೆ ಇದರಲ್ಲಿ ಅಂಟಿರುತ್ತಲ್ಲ, ಅದು ಸ್ವಲ್ಪ ಕಮ್ಮಿ ಆಗಲಿ ಅನ್ನೋದಕ್ಕೋಸ್ಕರ ಇದನ್ನು ಬಿಸಿ ನೀರಲ್ಲಿ ಹಾಕಿ ಇಡ್ತಾಯಿದ್ದೀನಿ. ಇದು ಬೇಯಿಸ್ತಾ ಇಲ್ಲ, ಜಸ್ಟ್ ಬಿಸಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಒಂದು ಪಾತ್ರೆ ತೊಗೊಂಡಿದ್ದೀನಿ. ಇದಕ್ಕೆ 1-2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ, ಇದು ಅಚ್ಚ ಖಾರದ ಪುಡಿ. ಇದ್ರ ಜೊತೆಗೆ 1-2 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಕಲರ್ಗೆ 1/4 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಸಾಕು. ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು 1.5 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕ್ಕೊತಾ ಇದ್ದೀನಿ. ಇದು ಬೈಂಡಿಂಗಿಗಷ್ಟೇ. ನಿಮಗೇನಾದರೂ ಕಾರ್ನ್ಫ್ಲೋರ್ ಇಲ್ಲ ಅಂತ ಹೇಳಿದ್ರೆ ಅಕ್ಕಿ ಹಿಟ್ಟು ಸಹ ಹಾಕ್ಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆಹಣ್ಣು ನಾನು ನೆನೆಯೋಕ್ಕಿಟ್ಟಿದ್ದೆ. ಇದ್ರ ಹುಳಿನ ಇದ್ರ ಜೊತೆ ಸೇರಿಸ್ಕೊತಾ ಇದ್ದೀನಿ. ನೀವು ಬೇಕಂದರೆ ಹುಣಸೆಹಣ್ಣಿನ ಬದಲು ಮೊಸರು ಬೇಕಂದ್ರೂ ಸೇರಿಸ್ಬೋದು. ಆದರೆ ಹುಣಸೆಹಣ್ಣು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ರುಚಿ ಮೊಸರಿಗಿಂತ, ಅದಕ್ಕೋಸ್ಕರ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೇಕಂದರೆ ನೀವು ಜೀರಿಗೆ ಪೌಡರ್ ಸಹ ಹಾಕ್ಕೊಬೋದು. ನಾನಿಲ್ಲಿ ಜೀರಿಗೆ ಪೌಡರ್ ಹಾಕಿಲ್ಲ, ಅದ್ರ ಬದಲು ಸ್ವಲ್ಪ ಓಂ ಕಾಳು ಹೇಳ್ತಾರಲ್ಲ, ಅಜ್ವಾನ ಅಂತಾರಲ್ಲ, ಅದನ್ನು ಸೇರಿಸ್ತಾ ಇದ್ದೀನಿ. ಇವಾಗ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದು ಬಾಳೆಕಾಯಿನೆಲ್ಲ ಇದರಲ್ಲಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಇಡ್ತಾಯಿದ್ದೀನಿ. ನಿಮಗೆ ಟೈಮ್ ಇತ್ತಂದರೆ ಒಂದು ಹಾಫ್ ಆನ್ ಅವರ್ ಇದನ್ನು ಹಾಗೆ ಇಟ್ಬಿಡಿ, ಅಥವಾ ಟೈಮ್ ಇಲ್ಲ ಅಂದರೆ ಒಂದು 5ರಿಂದ 10 ನಿಮಿಷನಾದರೂ ಇಟ್ಬಿಟ್ಟು ಇದನ್ನು ತವಾ ಫ್ರೈ ಮಾಡ್ಕೊಬೇಕು. ಇವಾಗ ಒಂದು ಬಾಣಲಿನ ಒಲೆ ಮೇಲೆ ಇಟ್ಕೊಂಡಿದ್ದೀನಿ. ಇವಾಗ ನಾನಿಲ್ಲಿ ಕಬ್ಬಿಣದ ಬಾಣಲಿನ ಯೂಸ್ ಮಾಡ್ತಾಯಿದ್ದೀನಿ. ಈ ಥರ ಫ್ರೈ ಮಾಡೋದಕ್ಕೆಲ್ಲ ಕಬ್ಬಿಣದ ಬಾಣಲಿ ಆದರೆ ತುಂಬ ಚೆನ್ನಾಗಾಗತ್ತೆ. ಇವಾಗ ಇದಕ್ಕೆ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಕೊಬ್ಬರಿ ಎಣ್ಣೆನೂ ಅಷ್ಟೇ ಫ್ರೈ ಮಾಡೋ ಎಲ್ಲ ತವಾ ಫ್ರೈ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಾಗುತ್ತೆ ರುಚಿ. ಹಾಗಾಗಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನಾನು ತವಾ ಫ್ರೈಗೆ ರವೆ ಹಾಕಿ ಮಾಡ್ತಾ ಇರೋದ್ರಿಂದ ನಾನು ರವೆನಲ್ಲಿ ಬಾಳೆಕಾಯಿನ ಅದ್ದಿ ಇದನ್ನು ಎಣ್ಣೆನಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಮೀಡಿಯಮ್ ಸೈಜ್ ರವೆ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ. ನೋಡಿ, ಇದೇ ರೀತಿ ಎಲ್ಲ ಹಾಕ್ತಾಯಿದ್ದೀನಿ. ಸಿಮ್ಮಲ್ಲಿ ಇಟ್ಕೊಳ್ಳಿ, ತುಂಬ ಉರಿ ಜಾಸ್ತಿ ಇಡೋದಕ್ಕೆ ಹೋಗ್ಬಿಡಿ. ಯಾಕೆಂದರೆ ಉರಿ ಜಾಸ್ತಿ ಇಟ್ಟರೆ ರವೆ ಬೆಂದಿರಲ್ಲ, ಸೀದೋಗಿರೋ ಥರ ಆಗುತ್ತೆ. ಅದಕ್ಕೋಸ್ಕರ ಸಿಮ್ಮಲ್ಲಿ ಇಟ್ಕೊಳ್ಳಿ. ಇದು ಬೇಯೋದಕ್ಕೇನು ತುಂಬ ಟೈಮ್ ತಗೊಳ್ಳೋದ, 1-2 ನಿಮಿಷದಲ್ಲೆಲ್ಲ ಆಗೋಗುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನಿಮಗೆ ಬೇಕಂದರೆ 1-4 ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಇದು ಫ್ಲೇವರ್ ತುಂಬ ಚೆನ್ನಾಗಾಗತ್ತೆ. ಅದಕ್ಕೋಸ್ಕರ ನೋಡಿ, ಇವಾಗ ತಕ್ಷಣ ತೆಗಿಯೋದಕ್ಕೆ ಹೋಗಬೇಡಿ, 1-2 ನಿಮಿಷ ಬಿಡಿ ಒಂದು ಸೈಡ್ ಬೇಯೋದಕ್ಕೆ. ತಕ್ಷಣ ತೆಗಿಯೋದಕ್ಕೆ ಹೋದರೆ ಒಂದು ಸೈಡ್ ಬೆಂದಿರಲ್ಲ, ಹಾಗಾಗಿ ರವೆ ಎಲ್ಲ ಉದುರೋಗುತ್ತೆ ಮತ್ತು ಬಾಣಲಿಗೆ ಕಚ್ಕೊಂಡಂಗೆ ಆಗುತ್ತೆ. ಹಾಗಾಗಿ ನೀಟಾಗಿ ಒಂದು ಸೈಡ್ ಬೆಂದಮೇಲೆ ಇನ್ನೊಂದು ಸೈಡಿಗೆ ತಿರುವಾಕಿ. ನಿಮಗೆ ಗೊತ್ತಾಗುತ್ತೆ, ಅದು ಗರಿಯಾಗಿರುತ್ತೆ ಅದು ಬೆಂದ ತಕ್ಷಣವೇ. ಹಾಗಾಗಿ ಇದು ತುಂಬ ಒಳ್ಳೆಯದಿದು ಬಾಳೆಕಾಯಿ ಹೆಲ್ತಿಗೆ. ಇದರಲ್ಲಿ ತುಂಬ ಕಾರ್ಬನ್ ಅಂಶ ಇರೋದಂದರೆ ನಾರಿನಂಶ ಇದೆ. ನಮ್ಮ ಸೈಡ್ ಇದು ಬಾಣಂತನ ಟೈಮಲ್ಲಿ ನಾರಿನಂಶ ಜಾಸ್ತಿ ಇದೆ, ಡೈಜೆಷನ್ಗೆಲ್ಲ ತುಂಬ ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ಬಾಳೆಕಾಯಿನ ಕೊಡ್ತಾರೆ ಬಾಣಂತಿ ಟೈಮಲ್ಲಿ. ಅಲ್ಲದೆ ಇದು ಹೆಲ್ದಿ ವೆಯ್ಟ್ ಮೇಂಟೈನ್ ಮಾಡೋರಿಗೂ ಅಷ್ಟೇ ತುಂಬ ಒಳ್ಳೆಯದು. ನೀವು ರೆಗ್ಯುಲರ್ ಈ ಫುಡ್ಡಲ್ಲಿ ನೀವು ಇದನ್ನು ಬಾಳೆಕಾಯಿನ ಯೂಸ್ ಮಾಡ್ಕೊಬೋದು. ಅಲ್ಲದೆ BP ಎಲ್ಲ ಇರತ್ತಲ್ಲ, ಅವರು ಅಷ್ಟೇ ಇದನ್ನು ಡೈಲಿ ಅಂತೂ ಆಗೋಲ್ಲ, ಅಟ್ಲೀಸ್ಟ್ ವಾರಕ್ಕೆ 1-2 ಸಲ ಆವಾಗವಾಗ ಯೂಸ್ ಮಾಡ್ತಾ ಬಂದರೆ ಒಳ್ಳೆಯದು ಹೆಲ್ತಿಗೆ. ನೋಡಿ, ಇವಾಗ ಇದೆರಡು ಕಡೆ ಬೇಯಿಸ್ಕೊಂಡಿದ್ದೀನಿ.
ತುಂಬ ಬೇಯಿಸಬೇಕು ಅಂತೇನಿಲ್ಲ, ಯಾಕೆಂದರೆ ಇದು ಬೇಗ ಬೇಯುತ್ತೆ ಬಾಳೆಕಾಯಿ, ತುಂಬ ಸಾಫ್ಟಾಗಿರುತ್ತಲ್ಲ. ಹಾಗಾಗಿ ಯಾವಾಗಲೂ ಬಾಳೆಕಾಯಿ ಬಜ್ಜಿ, ಪಲ್ಯ, ಸಾಗು, ಈ ಥರ ಸಾಂಬಾರು ಈ ಥರ ಮಾಡೇ ಇರ್ತೀವಿ. ಅದ್ರ ಬದಲು ಒಂದು ಸಲ ಡಿಫ್ರೆಂಟಾಗಿರಲಿ ಅನ್ನೋದಕ್ಕೋಸ್ಕರ ಈ ರೀತಿ ಮಾಡಿ ನೋಡಿ. ಅಲ್ಲದೆ ನೀವು ಅನ್ನ ರಸ ಮಾಡಿರೋ ಟೈಮಲ್ಲಿ ಸೈಡ್ಸಿಗಾಗಿ ಅಥವಾ ಸಂಜೆ ಟೈಮು ಸ್ನ್ಯಾಕ್ಸಿಗೆ ಏನೂ ಇರಲ್ಲ ಅನ್ನೋ ಟೈಮಲ್ಲಿ ಈ ರೀತಿ ಮಾಡ್ಕೊಬೋದು. ನೋಡಿ ಇವಾಗ ಇದು ಬೆಂದಿದೆ, ತೆಗಿತಾ ಇದ್ದೀನಿ. ಈ ಥರ ಮಾಡಿಕೊಟ್ರೆ ಮಕ್ಕಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಆದಷ್ಟು ನೀವು ಕಬ್ಬಿಣದ ಬಾಣಲಿನಲ್ಲೇ ತವಾ ಫ್ರೈ ಆ ಥರದ್ದೆಲ್ಲ ಮಾಡಿ. ನಾನ್ ಸ್ಟಿಕ್ಕಲ್ಲಾದರೆ ಈ ರೀತಿ ಟೇಸ್ಟ್ ಬರಲ್ಲ, ಅದಕ್ಕೋಸ್ಕರ. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.